ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಾಯಿತು. ಇನ್ನು ಆತಂಕದಿಂದ ಈಗ ಜಿಲ್ಲಾಸ್ಪತ್ರೆಯತ್ತ ಜನರು ದೌಡಾಯಿಸುತ್ತಿದ್ದಾರೆ. ಇಸಿಜಿ ಮಾಡಿಸಬೇಕು, ಟಿಎಂಟಿ ಮಾಡಿಸಿಕೊಳ್ಳೋದಕ್ಕೆ ಜನ ಮುಂದಾಗ್ತಿದ್ದಾರೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಈಗಾಗಲೇ ಸರಣಿ ಸಾವು ಪ್ರಕರಣಗಳು ದಾಖಲಾಗಿತ್ತು. ಈಗ ಆತಂಕದಿಂದ ಜಿಲ್ಲಾ ಆಸ್ಪತ್ರೆಯತ್ತ ಜನರು ಬರ್ತಿದ್ದಾರೆ. ಇಸಿಜಿ ಟಿಎಂಟಿಯನ್ನ ಮಾಡಿಸಿಕೊಳ್ಳೋದಕ್ಕೆ ಜನ ಮುಂದಾಗಿದ್ದಾರೆ. ದಿನಕ್ಕೆ 200ರಿಂದ 250ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಹಣ ಸುಲಿಗೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಈಗಾಗಲೇ 2 ಕೊಠಡಿಯಲ್ಲಿ ಇಸಿಜಿ ಮಾಡ್ತಿದ್ದಾರೆ ವೈದ್ಯರು. ರೋಗಿಗಳು ಹೆಚ್ಚಾದ್ರೂ ಕೂಡ ಒಬ್ಬರೇ ಹೃದ್ರೋಗ ತಜ್ಞರಿಂದ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಆಸ್ಪತ್ರೆಯಲ್ಲಿ. ಆ ಮೂಲಕವಾಗಿ ಈಗ ಹಾಸನದಲ್ಲಿ ಈಗಾಗಲೇ ಆತಂಕ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಂಗ್ ಏಜ್ ಅವರು ಯಾರ್ಯಾರಿದ್ರು, ಯುವಕರು ಯುವತಿಯರು ಮೃತಪಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಆತಂಕಕ್ಕೊಳಗಾಗಿದ್ದಾರೆ ಸಾಮಾನ್ಯವಾಗಿ. ಹಾಗಾಗಿ ದಿನಕ್ಕೆ ಒಂದು 200ರಿಂದ 250 ಜನ ಜಿಲ್ಲಾಸ್ಪತ್ರೆ ಹತ್ರ ಬರ್ತಿದ್ದಾರೆ. ಇಸಿಜಿ ಮಾಡಿಸ್ಬೇಕು, ಆತಂಕ ಇದೆಯಲ್ಲ, ಹಾಗಾಗಿನೇ ಟೆಸ್ಟ್ ಮಾಡಿಸ್ಕೊಂತಿದ್ದಾರೆ. ಬಟ್ ಇಷ್ಟೆಲ್ಲ ರೋಗಿಗಳು ಬರ್ತಾ ಇದ್ರು ಕೂಡ ಒಬ್ರು ಹೃದಯ ತಜ್ಞರು ಯಾರಿರ್ತಾರೆ ಅವ್ರು ಮಾತ್ರ ಇದ್ದಾರೆ ಆಸ್ಪತ್ರೆಯಲ್ಲಿ. ಜನ ಜಾಸ್ತಿ ಆಗ್ತಿದ್ದಾರೆ, ದಿನನಿತ್ಯ ಬರ್ತಿದ್ದಾರೆ ಹಾಸನದಲ್ಲಿ. ನೋಡಿ, ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ, ಜನ ಸಂಖ್ಯೆ ಹೆಚ್ಚಾಗ್ತಿದೆ. ಯಾಕಂದ್ರೆ ಸರಣಿಯಾಗಿ ಹೃದಯಾಘಾತದ ಪ್ರಕರಣಗಳು ದಾಖಲಾಯಿತು. ಯಾಕಪ್ಪ ಅಂತ ನಮ್ಗೇನಾದ್ರೂ ಇದೆಯಾ ಡಾಕ್ಟ್ರೇ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಬರ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ. ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂತಂದ್ರೆ ಒಂದ್ ಕಡೆ ಈಗ ಸರ್ಕಾರಿ ಆಸ್ಪತ್ರೆಗೆಲ್ಲ ಬರ್ತಿದ್ದಾರೆ, ಬಟ್ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಅಲ್ಲಿನ ರೇಟ್, ಯಾಕಂದ್ರೆ ವೈದ್ಯಕೀಯಕ್ಕೆ ಚಿಕಿತ್ಸೆಗೆ ಏನು ಹಣ ಕೊಡಬೇಕಲ್ಲ, ಜಾಸ್ತಿ ಆಗಿರೋ ಕಾರಣಕ್ಕೆ ಇತ್ತ ಬರ್ತಿದ್ದಾರೆ. ಎಸ್, ನಮ್ಮ ಹಾಸನದ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹಾಸನದಲ್ಲಿ ಸರಣಿ ಹೃದಯಾಘಾತ ಹಿನ್ನೆಲೆ ಹಾಸನ ಜಿಲ್ಲೆಯ ಜನರಲ್ಲಿ ಎಲ್ಲೋ ಒಂದ್ ಕಡೆ ಆತಂಕ ಮನೆ ಮಾಡಿತು. ಆದ್ರೆ ಹಾಸನದ ಇಮ್ಸ್ ವೈದ್ಯರೇನಿದ್ದಾರೆ ಅವರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಹೃದಯ ಸಂಬಂಧಿ ತಪಾಸಣೆ ಮಾಡಿಸ್ಕೊಂಡಿದ್ದೆ ಆದ್ರೆ, ಎಚ್ಚರಿಕೆ ವಹಿಸಿದ್ದೆ ಆದ್ರೆ ಅದರಿಂದ ಆ ಹೃದಯ ಸಂಬಂಧಿ ಹೃದಯಾಘಾತ ಏನಿದೆ ಅದರಿಂದ ತಪ್ಪಿಸ್ಕೊಳ್ಬಹುದು, ಆ ತರದ ಆಘಾತ ಏನು ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೂ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಯ ಜನರಲ್ಲಿ ಇನ್ನೂ ಆತಂಕ ಇರೋಂಥದ್ದು. ಅಂದ್ರೆ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ದಿನಕ್ಕೆ 50 ಜನರಷ್ಟೇ ಹೃದಯ ಸಂಬಂಧಿ ತಪಾಸಣೆ ಮಾಡಿಸ್ತಾ ಇದ್ರು. ಆದ್ರೆ ಆ ಸಂಖ್ಯೆಯಲ್ಲಿ ಈಗ ಗಣನೀಯ ಹೆಚ್ಚಳವಾಗಿರುವಂಥದ್ದು. ಅಂದ್ರೆ ಹಾಸನದ ಹಿಮ್ಸ್ ಆಸ್ಪತ್ರೆ ಏನಿದೆ ಇದು ಮಂಡ್ಯ ಭಾಗದ ಈ ಕಡೆ ಕೇರ್ಪೇಟೆ ಆಗಿರ್ಬೋದು ಅಥವಾ ಈ ಕಡೆ ತಾಲೂಕುಗಳು ಸೇರಿದಂತೆ ಚಿಕ್ಕಮಗಳೂರು, ತುಮಕೂರು, ಹಾಗೆ ಮಡಿಕೇರಿ ಮತ್ತೆ ಹಾಸನಕ್ಕೆ 4 ಜಿಲ್ಲೆಗಳಿಗೆ ಹಾಸನದ ಹಿಮ್ಸ್ ಆಸ್ಪತ್ರೆ ನಿತ್ಯ ಸಂಜೀವಿನಿ ಆಗಿರೋಂಥದ್ದು. ಈ ಆಸ್ಪತ್ರೆಗೆ ಆಗ್ಲೇ ಹೃದಯ ಸಂಬಂಧಿ ತಪಾಸಣೆಗೆ ಸಾಕಷ್ಟು ರೋಗಿಗಳು ಬರ್ತಾ ಇರೋದು. ಈ ಸಂಬಂಧ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಹಾಸನದ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಪ್ರವೀಣ್ ಅವರಿದ್ದವರೇ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿದಿನ 50ರಿಂದ 60 ಜನರಷ್ಟೇ ಹೃದಯ ಸಂಬಂಧಿ ತಪಾಸಣೆಗೆ ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಏನು 1.5 ತಿಂಗಳಿಂದ ಇತ್ತೀಚೆಗೆ ಈಗಾಗಲೇ ಅದರಲ್ಲಿ ಗಣನೀಯ ಏರಿಕೆ ಆಗಿರೋಂಥದ್ದು. ಇದರ ಸಂಬಂಧ ಏನ್ ಹೇಳ್ತೀರಿ ಸರ್? ಈಗ ನೀವು ಹೇಳ್ದಂಗೆ ನಮಗೆ ದಿನಕ್ಕೆ ಒಂದು 50ರಿಂದ 60 ಇಸಿಜಿ ಮಾಡ್ತಾ ಇದ್ದು. ಇವಾಗ ನಮಗೆ ಹತ್ತತ್ರ ಈಗ ದಿನಕ್ಕೆ 24 ಗಂಟೆಯಲ್ಲಿ 250ರಿಂದ 300 ಇಸಿಜಿಗಳು ಮಾಡ್ತಾ ಇದ್ದೀವಿ. ಏನು ಈ ವಿಭಾಗ ಇದೆ ಇದು ಮೆಡಿಸಿನ್ ವಿಭಾಗ ಆಗಿದ್ದು, ಇಲ್ಲಿ ನಮ್ಮ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪ್ರೇಟಾಗಿ ಇಸಿಜಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬಟ್ 50 ಇದ್ದಿದ್ದು ಇವತ್ತು 250 ಆಗಿದೆ ಅಂತಂದರೆ ಎಲ್ಲೋ ಜನಗಳಲ್ಲಿ ಗಾಬರಿ ಇದೆ. ಮೀಡಿಯಾಗಳಲ್ಲಿ ಏನು ಡೆತ್ಗಳು ಕಾಣಿಸ್ತಾ ಇದೆ, ಬಟ್ ಸಾಯೋದು ಏನು ಡೆತ್ಗಳು ಆಗ್ತಿದ್ದಾವೆ ಇಂಥದಕ್ಕೆ ಕಾರಣ ಅಂಥೇಳಿ ನಾವು ಎಲ್ಲ ರೋಗಿಗಳದ್ದು ಇವಾಗ ಮಾಹಿತಿ ತೊಗೊಂಡು ಸಮಗ್ರವಾಗಿ ಈ ನಮ್ಮ ಸಂಸ್ಥೆಯನ್ನು ಒಳಗೊಂಡು DHO ಇಂದ ನಾವು ಎಲ್ಲ ರೋಗಿಗಳ ಯಾವುದು ಡೆತ್ಗಳಾಗಿದೆ ಮನೆಗಳಿಗೆ ವಿಸಿಟ್ ಮಾಡಿಕೊಂಡು ಮಾಹಿತಿ ಪಡ್ಕೊಂಡು ಏನು ಆ್ಯಕ್ಚುಲಿ ಡೆತ್ ಆಗಿದೆ, ಡೆತ್ತಿಗೆ ಏನು ಕಾರಣ ಅಂತ ಹೇಳಿ ನಾವು ಕಂಡುಹಿಡಿತಾ ಇದ್ದೀವಿ. ಬಟ್ ಜನರಲ್ಲಿ ಏನಾಗ್ತಿದೆ ಆತಂಕ ಏನಂತಂದರೆ ಇಸಿಜಿ ಮಾಡಿಸ್ಕೊಂಡ್ಬಿಟ್ರೆ ನಮಗೆ ಒಳ್ಳೆಯದು, ಇಸಿಜಿ ಮಾಡಿಸ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತೇಳಿ. ಬಟ್ ಇಲ್ಲಿಗೆ ನಮ್ಮ ಆಸ್ಪತ್ರೆಗೆ ರೋಗಗಳಿಗೆ ಇದ್ದಾಗ ಬಂದೇ ಚಿಕಿತ್ಸೆ ಕೊಡ್ಬೋದು, ಬಿಟ್ಟರೆ ಇಷ್ಟು ಲೋಡ್ ಆಯಿತು ಅಂದರೆ ಎಲ್ಲೋ ನಮಗೆ ಚಿಕಿತ್ಸೆ ಕೊಡೋದ್ರಲ್ಲಿ ಕ್ವಾಲಿಟಿ ಕಮ್ಮಿ ಆಗ್ಬೋದು. ಹಾಗಾಗಿ ಜನರಲ್ಲಿ ಏನು ಕೇಳ್ಕೊಳ್ಳೋದು ಅಂತಂದರೆ ನಿಮ್ಮ ತಾಲೂಕು ಹಾಸ್ಪಿಟ್ಲ್ಗಳಲ್ಲೂ ಇಸಿಜಿ ಇರುತ್ತೆ, ಇಸಿಜಿ ಮಾಡಿಸ್ಕೊಳ್ಳಿ. ಏನಾದ್ರು ಚಿಕ್ಕಪುಟ್ಟ ಇಸಿಜಿ ಬದಲಾವಣೆ ಚೇಂಜಸ್ ಇತ್ತು ಅಂತಲೇ ನಮ್ಮ ಆಸ್ಪತ್ರೆಗೆ ಬರ್ಬೋದು. ಬಟ್ ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬರು ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಬಟ್ ಕಾರ್ಡಿಯಾಲಜಿಸ್ಟಿಗೆ ಬೇಕಾಗಿರೋ ಕ್ಯಾತ್ ಲ್ಯಾಬ್ ಅಂದರೆ ಏಂಜಿಯೋಗ್ರಾಮ್ ಮಾಡೋಕ್ಕಾಗಲಿ ಏಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗಲಿ ನಮ್ಮಲ್ಲಿ ಸೌಲಭ್ಯ ಇಲ್ಲ. ಬಟ್ ಪೇಷಂಟ್ನ ಸ್ಟೇಬಲ್ ಮಾಡೋದಾಗಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲಿ ನಮ್ಮಲ್ಲಿ ಎಲ್ಲ ಥರದ ಫೆಸಿಲಿಟಿ ಇರೋದ್ರಿಂದ ನಾವು ಪೇಷಂಟ್ನ ಸ್ಟೇಬಲ್ ಮಾಡಿ ಪೇಷಂಟ್ಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದಲ್ಲಿ
ಮೈಸೂರು ಹಾಗೂ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೀವಿ. ಜನಗಳು ಗಾಬರಿ ಪಡ್ಕೊಂಡು ತುಂಬ ಬಂದು ವೆಯ್ಟ್ ಮಾಡಿಕೊಂಡು ಇಲ್ಲಿ ಬೇರೆ ಬೇರೆ ರೋಗಿಗಳು ಇರ್ತಾರೆ. ಚೆನ್ನಾಗಿದ್ದವರು ಬೇರೆ ರೋಗಗಳನ್ನ ತೊಗೊಂಡು ಹೋಗೋದು ಬೇಡ, ತುಂಬ ಗಾಬರಿ ಪಡ್ಕೊಳ್ಳೋದು ಬೇಡ. ಎಲ್ಲೆಲ್ಲಿ ಇದ್ದಾರೆ ಅಲ್ಲಲ್ಲೇ ಇ ಸಿ ಜಿಗಳು ಮಾಡಿಸ್ಕೊಂಡು ಏನಾದರೂ ಬದಲಾವಣೆಗಳು ಇ ಸಿ ಜಿ ಚೇಂಜಸ್ ಇದ್ದರೂ ವೈದ್ಯರು ಹೇಳ್ತಾರೆ, ಅವಾಗ ನಮ್ಮ ಆಸ್ಪತ್ರೆಗೆ ಬಂದು ಸೂಕ್ತ ಚಿಕಿತ್ಸೆ ಪಡಿಬೇಕು. ಸರ್ಕಾರಕ್ಕೆ ಈ ಬಗ್ಗೆ ಗಮನ ತಂದಿದ್ದೀವಿ. ಸರ್ಕಾರನೂ ಇದ್ರ ಬಗ್ಗೆ ತುಂಬ ಗಮನ ಹರಿಸಿದೆ. ಇದ್ರ ಬಗ್ಗೆ ಅತಿ ಶೀಘ್ರವಾಗಿ ನಮಗೆ ಮಾಡಿಕೊಡ್ತೀವಿ ಅಂತ ತಿಳಿಸಿದೆ. ಇದಿಷ್ಟು ಹಿರಿಯ ವೈದ್ಯರಾದ ಡಾಕ್ಟರ್ ಪ್ರವೀಣ್ ಅವರು ಹೇಳೋವಂಥದ್ದು. ಅಂದರೆ ಯಾರು ಹಾಸನ ಜಿಲ್ಲೆಯ ಜನರು ಆತಂಕಕ್ಕೆ ಒಳಗಾಗೋದಂಥದ್ದು ಏನು ಬೇಡ. ಯಾಕೆಂದರೆ ಪ್ರತಿಶತ 250ಕ್ಕೆ ಇದ್ದಂತಹ ರೋಗಿಗಳ ಸಂಖ್ಯೆ 250ಕ್ಕೆ ಏರಿರೋಂಥದ್ದು. ಅದರಲ್ಲಿ ಪ್ರತಿಶತ 250ರಲ್ಲಿ 5ರಿಂದ 6% ಅಷ್ಟೇ ಜನರಲ್ಲಿ ಮಾತ್ರ ಈ ಹೃದಯ ಸಂಬಂಧಿ ಅಂದರೆ ಬೇರೆ ಬೇರೆ ಕಾಣಿಸ್ಕೊಂಡಿರೋ ಅಂಥದ್ದು. ಹಂಗಾಗಿ ಹಾಸನ ಜಿಲ್ಲೆಯ ಜನರು ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಅನ್ನೋದು ಅವರ ಮಾತಾಗಿರೋ ಅಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ.